ಚಲೋ ಅನಿಸ್ತದೆ ಇವತ್ತು ಕೆಲಸ ಮಾಡಿ. ನಮಗಂತೂ ಕೆಲಸ ಅಂದ್ರೆ ಒಂದೇ ಏನು ಗೊತ್ತಿದ್ದಿಲ್ಲ. ನೆಟ್ಟಿಗೆ ಮನೆ ಕೆಲಸ ಮಾಡಿದಾರೋ ಅಲ್ಲ ನಾವು ಇಲ್ಲಿ. ಚಲೋ ಅನಿಸ್ತದೆ, ಒಂಥರ ಖುಷಿ. ಏನು ಕೆಲಸ ಮಾಡಿಲ್ಲ ನೀನು ಅಂತ ಖುಷಿ ಆಗಕ್ಕೆ? ಜಸ್ಟ್ ನಿಂತ್ಕೊಂಡು ನೋಡೋದಷ್ಟು ನಿನ್ನ ಕೆಲಸ, ಅಷ್ಟಕ್ಕಷ್ಟು ಖುಷಿನಾ? ಅದು ಒಂದು ರೆಸ್ಪಾನ್ಸಿಬಿಲಿಟಿ ಅಮ್ಮ, ಅದು ಒಂದು ಕೆಲಸನೇ. ಈಗ ನೋಡಿ, ನಾವು ನೋಡಲಿಲ್ಲ ಅಂದ್ರೆ ಅವ್ರು ಕರೆಕ್ಟಾಗಿ ಕೆಲಸ ಮಾಡ್ತಾರೇನ? ಇಲ್ಲ. ಈಗ ನಾವು ಅವ್ರನ್ನ ಲಕ್ಷ್ಯ ಇಟ್ಟೇವೆ ಅಂತೇಳಿ ಅಲ್ಲ, ಅವ್ರು ಚಲೋ ತಂಗಿ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡ್ತಾರೆ. ಯಾ ಏನು ಮಾತಾಡಿದ್ಲಪ್ಪ ನಮ್ಮ ಹುಡುಗಿ, ಕರೆಕ್ಟ್ ಬೇಬೆ. ತಾಂಕು ಸುರು ತಾಂಕು ನಾ ಇದೇನ್ಲೇ? ಅದು ನಮ್ಮ ಪ್ರೀತಿಯ ಭಾಷೆ. ಥ್ಯಾಂಕ್ ಯು ಅನ್ನಕ್ಕೆ ತಾಂಕು ಅನ್ನೋದು ಪ್ರೀತಿ ಅಂತ. ಓ, ಪ್ರೀತಿಗೂ ಒಂದು ಭಾಷೆ ಇರುತ್ತಾ? ಅದೆಲ್ಲ ಕೋಡ್ ವರ್ಡ್ಸ್ ಅಮ್ಮ. ಪ್ರೀತಿ ಅಂತ ಮಾತಾಡೋದು ಹೀಗೆ ನೀವು ಮಾತಾಡಲ್ವಾ? ನಾನು ಕೇಳಿದ್ದು ದೀಪ ಅವರಿಗೆ ಕ್ವಶನ್ನು, ಸೂರಜ್ ಅವರು ಆನ್ಸರ್ ಮಾಡ್ತಿದ್ದಾರೆ. ಹಾ, ನಾವಿಬ್ರು ಎರಡು ದೇಹ ಒಂದೇ ಹೃದಯ ಇದ್ದಂಗೆ. ಇಬ್ರೊಳಗೆ ಯಾರೇ ಪ್ರಶ್ನೆ ಮಾಡಿದ್ರು ನಾವ್ಯಾರಾದ್ರೂ ಉತ್ತರ ಕೊಡಬಹುದು. ಏನಪ್ಪ ಬರ್ತಾ ಬರ್ತಾ ಭಾಳ ಚೇಂಜಸ್ ಕಾಣತ್ತೀವಿ ನಿನ್ನ ಕಡೆ ಇಂತ್ರ. ಅಂತ ಚೇಂಜಸ್ ಇಲ್ಲ ಮಾರೈತಿ, ಇದ್ದಂಗೆ ಇದೀನಿ. ಗೊತ್ತಾಗತ್ತೆ ತಗೋಪ್ಪ ಹೆಂಗಿದ್ದಂಗ ಅದಿ ಅಂತೇಳಿ. ಮತ್ತೆ ತೆಗದ್ಲವ್ವ ಈಕಿನ ರಾಮಾಯಣ. ಅವಲ್ಲಪ್ಪ ನಾನು ಈ ಪ್ರೀತಿ ಸಂಬಂಧ ಸಾಕಾಗ್ಬಿಟ್ಟೈತಿ. ಈಕಿ ಈಗ ಹಿಂಗೆ ಆಡತ್ತಾಳ, ಇನ್ನು ಮನೆಗೆ ಬಂದ್ಮೇಲೆ ಹೆಂಗೆ ಸಂಭಾಳಿಸ್ಕೊಂಡು ಹೋಗ್ತಾಳೆ ಈಕಿ? ಏನು ನಮ್ಮ ಮಮ್ಮಿದ ಜೆರಾಕ್ಸ್ ಕಾಪಿ ಆಗಿ ಬರ್ತಾಳು? ಏನು ಮಿನಿ ವರ್ಷನ್ ಏನು ನಮ್ಮ ಮಮ್ಮಿದು? ಅಪ್ಪ ದೇವ್ರಿ ನೀನು ಕೇಳ್ಕೊಂಡು ಬಂದಪ್ಪ, ಈಕಿಗೆ ಮಾತ್ರ ನಮ್ಮ ಮಮ್ಮಿ ಬುದ್ಧಿ ಬರಬಾರ್ದು. ಮತ್ತು ಎಲ್ಲರೂ ಪ್ರೀತಿ ಇಂತ ನೋಡ್ಕೊಂಡು ಹೋಗಿ ಮಾಡಿ, ಪ್ರೀತಿ ವಿಶ್ವಾಸದಿಂತ ಈ ಕೊಂಕ ಮಾತಾಡೋದು ಬಿಡೋಂಗೆ ಮಾಡಿಕಿ. ಈಕಿ ಕೊಂಕ ಮಾತಿಂತ್ರನೇ ಎಲ್ಲರ ಮನಸ್ಸು ಹಾಳಾಗ್ತಾವೆ. ಓಕೆ ಓಕೆ, ಶಾಂತ ಆಗ್ರಿ. ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀರಿ ನೀವೇ. ಸ್ವಲ್ಪ ಮಾತಾಡಿದ್ನೇ ಬಿಟ್ಟು ನನಗೆ ಇಲ್ಲ ಇಲ್ಲ, ಒಂದು ಮಾತನ್ನ ಇಷ್ಟ ಎಳೀತಾರಂಗ. ಒಂದು ಮಾತನ್ನ ಇಷ್ಟ ಯಾಕೆ ಹೇಳ್ತಿರ್ಲಪ್ಪ? ಮತ್ತೆ ಬೇರೆ ಮಾತಾಡ್ರಿ, ಒಂದೋ ಟಾಪಿಕ್ ಇರೋ ಮಾತಾಡ್ಕೊಂಡು ನಿಂದ್ರಬೇಡ್ರಿ. ಏನು ಮಾಡಲಿ, ನಮ್ಮ ಅತ್ತಿಗೆ ಮಗ ಅರ್ಥ ಆಗಂಗಿಲ್ಲ ಅಲ್ಲ. ಓಹೋ ಹೋ ಹೋ, ಸುಮ್ಮನೆ ಆಗ್ಲಿ, ಎಷ್ಟಿದು ಮಾಡ್ತಿ? ಅರೆ ನಾನೇನಂದೆ? ಹಾ ಓಹೋ ಅಂದೆ, ಅದಕ್ಕೇನು ಅದು ಅನ್ಬಾರ್ದೇನೆ? ಅಯ್ಯೋ ಅನ್ನ ಮರೈತಿ, ಯಾರು ಬೇಡ ಅಂದ್ರೆ. ಹೆಂಗ ಅನಿಸ್ತು ನಿಮಗೆ ನಮ್ಮ ಆಫೀಸ್? ನಮ್ಗಂತೂ ಭಾಳ ಇಷ್ಟ ಆತ. ಇಲ್ಲಿ ಕೆಲಸ ಮಾಡೋಕ್ಕೂ ಭಾಳ ಖುಷಿ ಆಗತೈತಿ. ನಾವು ಬೇರೆ ಕಡೆ ಹೋಗಿದ್ರೆ ನಮ್ಗೆ ಚಲೋ ಕೆಲಸ ಸಿಕ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಅಂಕಲ್ ನಮ್ಗೆ ತಗೊಂಡು ಭಾಳ ಚಲೋ ಕೆಲಸ ಮಾಡಿದ್ರೆ ಭಾಳ ಚಲೋ ಕೆಲಸ ಮಾಡ್ಯಾರ. ಅಂಕಲ್ ನಮ್ಗೆ ತೊಗೊಂಡಿದ್ದು ಭಾಳ ಚಲೋ ಮಾಡ್ಯಾರ. ಯಾಕಂದ್ರೆ ನಾವು ಬೇರೆ ಕಡೆ ಹೋಗಿದ್ವಿ ಅಂದ್ರೆ ಕೆಲಸಕ್ಕೆ ಅಡ್ಜಸ್ಟ್ ಆಗಬೇಕಾಗಿತ್ತು, ಜನಕ್ಕೆ ಅಡ್ಜಸ್ಟ್ ಆಗಬೇಕಾಗಿತ್ತು, ಎಲ್ಲಾರನ್ನೂ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಾಗಿತ್ತು, ವರ್ಕ್ ಬಗ್ಗೆ ತಿಳ್ಕೊಬೇಕಾಗ್ತಿತ್ತು. ಯಪ್ಪ ಆಗ್ತಿದ್ದಿಲ್ಲ ನಮ್ಗೆ. ಅಂಕಲ್ ಡೈರೆಕ್ಟ್ ನಮ್ಗೆ ಇಲ್ಲಿ ತೊಗೊಂಡಿದ್ದಕ್ಕೆ ಅವ್ರು ಒಂಥರ ನಮ್ದು ಅನ್ಸೋಂಗೆ ಆಯ್ತಲ್ಲ ಇದೆ. ಸೊ ಅದಕ್ಕೆ ಆರಾಮ್ಸರಿ ಮಾಡ್ಕೊಂಡು ಹೋಗ್ಬೋದು. ಹ್ಞೂ ಲೇತ್ರಿವೇಣಿ, ಅಂಕಲ್ ತೊಗೊಂಡಿದ್ದು ನಮ್ಗೆ ಚಲೋನ ಆಗೈತಿ. ಯಾಕಂದ್ರೆ ಬೇರೆ ಕಡೆ ಹೋಗಿ ನಮ್ಗೆ ಅಡ್ಜಸ್ಟ್ ಆಗಕ್ಕೆ ಆಗ್ತಿದ್ದೇ ಇಲ್ಲ. ಈಗ ಫಸ್ಟ್ ಜಾಬ್ ಅಲ್ಲ, ಜಲ್ದಿ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ನಾವು ಮೋಸ್ಟ್ಲಿ ಅಡ್ಜಸ್ಟ್ ಆಗ್ತಿದ್ವಿ, ಅದು ಸ್ವಲ್ಪ ಟೈಮ್ ಆಗ್ತಿತ್ತು ನಮ್ಗೆ ಅಷ್ಟೇ. ಏನು ಮಾಡಾತಿರಪ್ಪ ಎಲ್ಲರೂ? ಏನಿಲ್ಲ ಪಾಪ, ಹಂಗೆ ಬಂದು ನಿಂತಿದ್ವಿ. ಎಲ್ಲರೂ ಸ್ಟಾಫ್ ಊಟಕ್ಕೆ ಹೋದ್ರಾ, ಸೊ ಅದಕ್ಕೆ ನಾವು ಇಲ್ಲಿ ಬಂದು ನಿಂತ್ವಿ. ನಡ್ರಿ ನಾವು ಊಟ ಮಾಡೋಣ, ಟೈಮ್ ಆಗಿತ್ತು ಊಟದ್ದು, ಲಂಚ್ ಟೈಮ್ ಇದು, ಊಟ ಮಾಡೋಣ ನಡ್ರಿ. ಕೆಲಸ ಹೆಂಗೆ ಅನಿಸ್ತಾ ಎಲ್ಲರಿಗೂ? ಈಸಿ ಅನಿಸ್ತೇನೆ ಅಂಕಲ್? ನಮ್ಗೆಲ್ಲರಿಗೂ ಕೆಲಸ ಭಾಳ ಇಷ್ಟ ಆಗಿತ್ರಿ. ವಿ ಆರ್ ಸೋ ಹ್ಯಾಪಿ ಇನ್ ದಿಸ್ ಜಾಬ್. ವಿ ಆರ್ ಸೋ ಸ್ಯಾಟಿಸ್ಫೈಡ್ ಇನ್ ದಿಸ್ ಜಾಬ್. ಥ್ಯಾಂಕ್ ಯು ಸೋ ಮಚ್ ಅಂಕಲ್, ನಮಗೆ ತಗೊಂಡಿದ್ದಕ್ಕೆ, ನಮ್ಗೆ ಆಯ್ಕೆ ಮಾಡಿ ತಗೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಅಷ್ಟೆಲ್ಲ ಥ್ಯಾಂಕ್ಸ್ ಯಾಕವ? ನಿಮಗೆ ಇಷ್ಟ ಆತಲ್ಲ ಸಾಕು ಬಿಟ್ಟು ನಮ್ಗೆ. ನೀವೆಲ್ಲರೂ ಇಷ್ಟಪಟ್ಟು ಮಾಡತ್ತಿರಲ್ಲ ಕೆಲಸ, ಅಷ್ಟೇ ಸಾಕು ನಮಗೆ. ನಮ್ಮವ್ರಾದ್ರೂ ಚಲೋ ಅಲ್ಲ, ಚಲೋ ನಮ್ದು ಅಂತೇಳಿ ಚಲೋ ತಂದು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಈಗ ಬೇರೆದವ್ರು ತೊಗೊಂಡ್ರೆ ಕೇರ್ಲೆಸ್ ಮಾಡ್ತಾರಲ್ಲ, ಅದಕ್ಕೆ ನಮ್ಮವ್ರನ್ನ ತೊಗೊಂಡಿದ್ದು. ಥ್ಯಾಂಕ್ ಯು ಅಂಕಲ್ ನಮ್ಗೆ ತೊಗೊಂಡಿದ್ದಕ್ಕೆ. ಯಾಕಂದ್ರೆ ಬೇರೆ ಕಡೆಗೆ ನಮ್ಗೆ ಅಡ್ಜಸ್ಟ್ ಆಗಕ್ಕೆ ಆಗ್ತಿದ್ದಿಲ್ಲ ಇಷ್ಟು ಜಲ್ದಿ. ಇಲ್ಲ ಅಂತ ನಮ್ದು ಅಂತ ಅನ್ಕೊಂಡಿದ್ದಕ್ಕೆ ಬೇಗ ಅಡ್ಜಸ್ಟ್ ಆಗ್ಬಿಟ್ಟು ನಾವು ಕೆಲಸಕ್ಕೆ. ಚಲೋ ಆಗ್ಬಿಡ್ವಾ, ನಿಮ್ಗೆ ಇಷ್ಟ ಆತಲ್ಲ ಕೆಲಸ, ಅಷ್ಟೇ ಸಾಕು ನಮಗೆ. ನಡ್ರಿ ಊಟಕ್ಕೆ ಹೋಗೋಣ ನಡ್ರಿ. ಓಕೆ ಅಂಕಲ್. ನೋಡ್ಲಿ ಎಷ್ಟು ಚಂದ ಜೋಡಿ ಮ್ಯಾಗ ನಿಂತ್ಬಿಟ್ಟಾವೆ. ಇರ್ಲಿ ಬಿಡ್ಲೆ, ಲವ್ ಮಾಡೋ ವಯಸ್ಸು ಮಾಡಲಿ. ನಮ್ಮ ಕಾಲದೊಳಗೆ ಅಂದ್ರೆ ನಮ್ಗೆ ಈ ವಯಸ್ಸೊಳಗೆ ಇಂಥ ಚಾನ್ಸ್ ಸಿಗಲಿಲ್ಲ, ಅವ್ರಿಗೆ ಸಿಕ್ಕೈತಿ, ಅವ್ರು ಉಪಯೋಗ ಮಾಡ್ಕೊಳ್ಳಿ. ಅವ್ರಿಗೋಸ್ಕರನೇ ಅಲ್ಲ ನಾವು ಇಷ್ಟೆಲ್ಲ ಮಾಡಿದ್ದು, ಅವ್ರ ಖುಷಿಗೋಸ್ಕರ. ಮೂಲೆಪ್ಪ ಯಾವಾಗಲೂ ಇವರೆಲ್ಲರೂ ಹಿಂಗೆ ಕೂಡಿ ನಗ್ನಗ್ತಾ ಇದ್ರೆ ಅಷ್ಟೇ ಸಾಕು. ಇವ್ರು ಮೂರು ಜೋಡಿಗಳು ಯಾವತ್ತೂ ಜೊತೆಯಾಗೇ ಇರಬೇಕು, ಯಾವುದೇ ಕಾರಣಕ್ಕೂ ದೂರ ಆಗಬಾರ್ದು. ನಾನು ದೇವ್ರ ದಿವಸ ಅದನ್ನ ಬೇಡ್ಕೊಂಡು ನೋಡು, ಇವರೆಲ್ಲರೂ ಜೊತೆಗೆ ಇರ್ಬೇಕು ಯಾವತ್ತೂ ಅಂತೇಳಿ. ಅಂಕಲ್ ಹೋಗೋಣ್ರಿ ಊಟಕ್ಕೆ? ಹಾಂ ನಡಿವಾ ಹೋಗೋಣ ಅಂತ. ಊಟಕ್ಕೆ ಅಂತೇಳಿ ಸಪ್ರೇಟ್ ಒಂದು ರೂಮ್ ಐತೆ ನಮಗೆ, ಅಲ್ಲೇ ಹೋಗೋಣ ಅಂತೇನೆ. ಸರಿ ತಗೋ ಅಂಕಲ್. ಏನ್ರಿ ಅಂಕಲ್ ಇದು? ಇದ್ರಾಗೆಲ್ಲ ಹೊನವಲ್ರಿ ಐಟಮ್ಸ್, ಬಾಂಡೆ ಸಾಮಾನು ಅದಾವ. ಹೂವಾ ನಾವ ಇಟ್ಟೇವಿ. ಈಗ ನಮ್ಗೆ ಏನಾರ ತಲೆನೋವು ಬೇಕಾದ್ರೆ ಟೀ ಕಾಫಿ ಮಾಡ್ಕೊಂಡು ಕುಡಿಬೇಕಂತಂದ್ರೆ ಸುಮ್ಮನೆ ಅಲ್ಲಿ ಹೊರಗಿಂತ ತರಿಸೋದು ತಿಳಿರಂಗಿಲ್ಲ ಅಂತೇಳಿ ನಾವು ಸಪ್ರೇಟ್ ಒಂದು ರೂಮ್ ಮಾಡ್ಕೊಂಡ್ಬಿಟ್ಟೇವಿ. ಮತ್ತೆ ಎಲ್ಲ ಐಟಮ್ಸ್ ಮಾಡ್ಕೊಂಡು ಕುಡಿಯಕ್ಕೆ ಚಲೋ ಐತ್ ನೋಡ್ರಿ ಅಂಕಲ್. ಅನ್ಕೊಂಡಿದ್ದಿಲ್ಲ ಆಫೀಸ್ ಒಳಗೆ ಹಿಂಗೂ ಇರುತ್ತೆ ಅಂತೇಳಿ. ಹ್ಞೂನ್ರಿ, ನಾನು ಶಾಕ್ ಆದೆ. ಇಟ್ಸ್ ವೆರಿ ಸೂಪರ್ ಅಂಕಲ್. ಹೂವಾ ನಮಗೆ ಬೇರೆಯವ್ರ ಕಡೆ ಮಾಡಿದ ಚಹಾ ಇಷ್ಟ ಆಗಂಗಿಲ್ಲ. ನಾವಿಬ್ರು ತಲೆ ಅದು ನೋಸಬೇಕಾದ್ರೆ ನಾವಿಬ್ರು ಇಲ್ಲಿ ಬಂದು ಆರಾಮ್ ಚಹಾ ಅದು ಮಾಡ್ಕೊಂಡು ಕುಡಿದು ಕುಂತು ಹೋಗ್ತೀವಿ ನೋಡು. ವಾವ್ ಗ್ರೇಟ್ ಪಪ್ಪ ಮಾಮ, ಮಸ್ತಲ್ಲಿ ಹೊಡಿಸಿರ್ಬಿಡ್ರಿ. ನಾವು ಇಲ್ಲಿ ಈ ಸೈಡ್ ಬಂದೇ ಇಲ್ಲ ಅನಿಸ್ತೈತಿ. ನೀವು ಆಫೀಸ್ಗೆ ಬರೋದ ದೊಡ್ಡ ಮಾತು, ಬಂದು ಹಂಗ ಮುಖ ತೋರಿಸಿ ಹೋಗ್ಬಿಡ್ತೀರಿ. ಯಾವಾಗ ಅಡ್ಡಾಡಿರಿ? ಇವತ್ತು ನೀವು ಅಡ್ಡಾಡಿದ ಆಫೀಸ್ ಅಂತಂದ್ರೆ ಅದಕ್ಕೆ ಗೊತ್ತಾಗಿಲ್ಲ ನಮಗೆ. ನಾನಂತೂ ಮೊದಲ ಬಂದಿಲ್ಲ ಇಲ್ಲಿ, ನಾನು ಬಂದಿಲ್ಲಪ್ಪ ಇಲ್ಲಿ. ಮನೆಗೆ ಎಲ್ಲೆಲ್ಲಿ ಏನದಾವ ಅಂತ ಗೊತ್ತಿಲ್ಲ, ಇನ್ನು ಆಫೀಸ್ ಒಳಗೆ ಏನದಾವ ಅಂತ ಗೊತ್ತೈತಿ ನಿಮಗೆ. ಅದು ಬಂದು ಇಣಿಕೆ ಹಾಕೋದು ದೊಡ್ಡ ವಿಷಯ ಆಗ್ತೈತಿ ನಿಮಗೆ. ಮತ್ತೆ ಎಲ್ಲಿ ಏನದಾವ ಅಂತ ಹೇಳಿ ಗೊತ್ತಾಗ್ಬೇಕು. ನಡ್ರಿ ಊಟ ಮಾಡೋಣ ನಡ್ರಿ, ಮತ್ತೆ ಹೊತ್ತಾಗ್ತೈತಿ. ಅಂಕಲ್ ನೀವೇನು ಅನ್ಕೊಳಂಗಿಲ್ಲ, ನಾವು ಕೆಳಗೆ ಕುಂತು ಊಟ ಮಾಡ್ಬೋದ್ರಿ? ಅಯ್ಯೋ ಅನ್ಕೊಳ್ಳೋದು ಏನೈತ್ವಾ, ನಾವು ಕೆಳಗೆ ಕುಂತು ಊಟ ಮಾಡ್ತೀವಿ. ನಾವೇನು ಮ್ಯಾಕ್ ಕುಂತು ಊಟ ಮಾಡಂಗಿಲ್ಲ. ಅದು ಹಂಗ ಯಾರೋ ಗೆಸ್ಟ್ ಬಂದಾಗ ಕುಂದ್ರೋಕ್ ಅಂತ ಹೇಳೋದು. ಹಾ
ಮಾಡ್ತೀರಾ ಅಂಕಲ್? ಈ ಕಂಪನಿ ನಡೆಸೋರು ನೀವು ಕೆಳಗೆ ಕುಂತ ಊಟ ಮಾಡ್ತೀರಿ? ಹೂವ ನಾವು ಎಷ್ಟೋ ದೊಡ್ಡ ಸೌಕರ ಆಗಲಿ ಅದು ನಾವು ಎಲ್ಲಿಂದ ಬಂದೇವ ಅನ್ನೋದು ಮಾತ್ರ ಮರಿಬಾರ್ದು. ಇನ್ನೊಂದು ವಿಷಯ ಏನಂತಂದ್ರೆ ಕೆಳಗೆ ಕುಂತು ತಿನ್ನೋದ್ರೊಳಗೆ ಸಿಗೋ ಸುಖ ಈ ಡೈನಿಂಗ್ ಟೇಬಲ್ ಮ್ಯಾಗ ಕುಂತು ತಿನ್ನೋದ್ರೊಳಗೆ ಸಿಗಂಗಿಲ್ಲ. ಕೆಳಗೆ ಕುಂತು ಊಟ ಮಾಡ್ಬೇಕಾದ್ರೆ ಎರಡು ಜಾಸ್ತಿನೇ ಹೋಗ್ತಿತ್ತು ಇನ್ನು. ಹ್ಞೂ ರೀ, ನಮ್ಮ ಮಮ್ಮಿ ಯಾವಾಗಲೂ ಹಂಗ ಅಂತಾರೆ. ಅದಕ್ಕೆ ನಮ್ಮ ಮಮ್ಮಿ ನಾವೇನು ಚೇರ್ ಮೇಲೆ ಕುಂತು ಊಟ ಮಾಡೋದು ಅಂದ್ರೆ ಬೈದೇ ಬಿಡ್ತಾರೆ. ಯಾವಾಗ ಕೆಳಗೆ ಕುಂತು ಊಟ ಮಾಡ್ಬೇಕಂತಾರೆ. ಕೆಳಗೆ ಕುಂತ ಊಟ ಮಾಡ್ಬೇಕು ಅದಷ್ಟು ಇಷ್ಟ. ಹ್ಞೂ ರೀ ಅಂಕಲ್. Oh my god, what a varieties of lunch. ಮಸ್ತ್ ಮಜಾ ಸುಬ್ರದ್ ಇವತ್ತು ಊಟ ಭರ್ಜರಿ ಊಟ ಲೇ ಮಜಾ ಇವತ್ತು. ಮೂಲೆ ಹೊಟ್ಟೆ ತುಂಬ ಆರಾಮ್ಸ ಊಟ ಮಾಡೋದು ನೋಡು. ಅಲ್ಲೇ ಪ್ರೀತಿ ಅಷ್ಟ ಸಾಕು ನಿಂಗೆ? ತಗೋಲೆ ಇಲ್ಲಿ ರೊಟ್ಟಿ ಚಪಾತಿ ಅದ ನೋಡಿ, ತಗೋ ತಿನ್ನ. ತಗೋಲೆ, ನಮ್ಮ ಡಬ್ಬಿ ಒಳಗೂ ಭಾಳ ನೋಡಿ ತಗೋದು. ನೀನು ಬರೀ ಅದಷ್ಟು ಉಣ್ಣಾತಿ ಅಲ್ಲ. ಸಾಕಪ್ಪ ನಂಗೆ ಇಷ್ಟ. ಮತ್ತು ನಾನು ಜಾಸ್ತಿ ತಿಂದೆ ಅಂದ್ರೆ ಮತ್ತು ನನ್ನ ಫಿಗರ್ ಎಲ್ಲ ಹಾಳಾಗ್ಬಿಡ್ತೈತಿ. ವೇಟ್ ಗೇನ್ ಆಗ್ಬಿಡ್ತೀನಿ ಮತ್ತು ನಾನು. ದಪ್ಪ ಆಗ್ತಿ ಅಂತೇಳಿ ತಿನ್ನೋದು ಬಿಡ್ತೀಯಾ? ಹೊಟ್ಟೆಗೆ ತಿನ್ಲೆ ಮೊದಲೇ. ಅದು ನೋಡು, ನಾಯಿ ಬಡಕ ಕೋಲ್ ಇದ್ದಂಗೆ ಅದಿ ಹಂಗೆ ತಿನ್ನೇವ. ಲೇ ಸುಬ್ಬಿ, ನೀ ತಿಂತೀರ ತಿನ್ಲೆ, ಹಂಗೆ ಅಂತಿ ಹಂಗೆ. ಆಕೆ ನೀನು ಚಲೋ ಕೇಳತ್ತಲ್ಲೇ, ಹೊಟ್ಟೆ ತುಂಬ ತಿನ್ನ ಅಷ್ಟಿಷ್ಟ ತಿಂತೀಯಲ್ಲ. ನೀವು ಊಟ ಚಲೋ ತಂಗ ಊಟ ಮಾಡಿದ್ರೆ ಮತ್ತು ನಿನ್ನ ಕಡೆ ಶಕ್ತಿ ಇರ್ತೈತಿ. ನೀ ಇಟ್ಟಿಟ್ಟು ತಿಂದ್ರೆ ಎಲ್ಲ ಶಕ್ತಿ ಬರ್ಬೇಕು ನಿಂಗೆ. ತಗೋ ಚಪಾತಿ ರೊಟ್ಟಿ ಅದಾವು, ತಗೋ ತಿನ್ನು. ಇಲ್ಲಪ್ಪ ಬ್ಯಾಡ್ ನಂಗೆ. ತಿನ್ವಾ ಪ್ರೀತಿ, ಅಷ್ಟು ಪ್ರೀತಿ ಅಂತ ಹೇಳತ್ತಾರ ಅವರು. ತಿನ್ನು ಅಂಕಲ್, ನಾ ಇಷ್ಟ ಮೇಂಟೈನ್ ಮಾಡಿದ್ ನನ್ನ ಬಾಡಿ ಎಲ್ಲ ಹಾಳಾಗ್ಬಿಡ್ತೈತಿ. ಮತ್ತೆ ದಪ್ಪ ಆಗ್ಬಿಟ್ಟು ಯವ್ವ ನೀ ಎಷ್ಟು ತಿನ್ನೋದು ದಪ್ಪ ಆಗಂಗಿಲ್ಲ. ಹೊಟ್ಟೆ ತುಂಬ ತಿನ್ನೋ ಕಲಿ ಮಾರಾಯ್ತಿ. ಆ ನೋಡಲ್ಲಿ ಹೆಂಗದಿ ದಪ್ಪ ಆಗ್ತೀನಿ ಅಂತೇಳಿ ಹೊಟ್ಟಿಗೆ ಮೋಸ ಮಾಡ್ಕೊಂತೀಯಲ್ಲ ಪಾಪ. ನಾವು ಎದ್ರ ಸಂಬಂಧ ದುಡಿತೀವಿ, ಎದ್ರ ಸಂಬಂಧ ಇಷ್ಟೆಲ್ಲ ಕಷ್ಟಪಡ್ತೀವಿ, ನಮ್ಮ ಹೊಟ್ಟೆ ತಣ್ಣಗಿಲ್ಲ ಅಂತ ತಾಳೆ. ಆ ಹೊಟ್ಟಿಗೆ ಮೋಸ ಮಾಡ್ಕೊಂಡ್ರೆ ಹಿಂಗೆ ಇದ್ರೆ ಹೆಂಗೆ? ಹೊಟ್ಟಿಗೆ ಏನೇನು ಬೇಕು ಎಲ್ಲ ತಿಂತಾ ಇರ್ಬೇಕಪ್ಪ. ವಾಟ್ ಅ ಟೇಸ್ಟಾಗಿ. ವಾವ್, ಏನು ಸೂಪರ್ ಮಾಡ್ಯಾರ ತ್ರಿವೇಣಿ ನಿಮ್ಮ ಮಮ್ಮಿ ಪಲ್ಲೆ. ಹೌದಲ್ಲ, ಮಸ್ತಾಗಿತ್ತು ನೋಡು. ಯಪ್ಪ, ಇವ್ರು ಹಿಂಗೆ ಹೇಳೋದು ನೋಡಿ, ನನಗೂ ತಿನ್ಬೇಕನ್ಸ ಆಯ್ತಲ್ಲ. ಇವ್ರು ಏನು ತಣ್ಣ ತಿನ್ನೋದು ಬಿಟ್ಟು ಮತ್ತೆ ನನಗೂ ಆಸೆ ಉತ್ಸಾಹ ನೋಡು. ನಾ ಮೊದಲು ದಪ್ಪ ಆಗ್ಬಾರ್ದು ಅಂತ ಎಷ್ಟು ಡಯಟ್ ಮಾಡಾತೀನಿ. ಇವರು ಒಂದ ಕಡೆ ಮಸ್ತಾಗಿತ್ತಲ್ಲ. ವಾವ್ ವಾವ್, ಸೂಪರ್ ಸೂಪರ್ ಅಮೇಝಿಂಗ್. ಅಷ್ಟು ಚಲೋ ಐತಿ. ನೀವೆಲ್ಲರೂ ಇಷ್ಟು ಹೊಗಳೋದು ನೋಡಿ ನನಗೂ ತಿನ್ಬೇಕನ್ಸ ಆಯ್ತು ಈಗ. ಹ್ಞೂಲೆ, ಬಾರಿ ಮಸ್ತ್ ಐತಿ. ಮಸ್ತ್ ಮಾಡ್ಯಾರ ಮಮ್ಮಿ. ವಾವ್, ಏನು ಮಸ್ತ್ ಮಾಡ್ಯಾರ ನಮ್ಮ ಮಮ್ಮಿ. ಚಪಾತಿ ಪಲ್ಯನೂ ಅಷ್ಟು ಟೇಸ್ಟಿ ಮಾಡ್ಯಾರ ನಂಗೆ. ವಾವ್, ನಂಗೆ ಒಂದು ಸ್ವಲ್ಪ ಕೊಡ್ರಿ. ನೀವು ಹೇಳೋದು ನೋಡಿ ನನಗೂ ತಿನ್ಬೇಕನ್ಸ ಆಯ್ತು, ಕೊಡ್ರಿ. ತಗೋ ಹಚ್ಕೋ ತಿನ್ನು. ವಾವ್, ಹೌ ಎಷ್ಟು ಎಮ್ಮಿ ಮಾಡ್ಯಾರ, ಮಜ್ಜಾ ಆಯ್ತು ನೋಡು. ಇಷ್ಟು ಒಳ್ಳೆ ಒಳ್ಳೆ ಅಡುಗೆ ತಿನ್ನೋದು ಬಿಟ್ಟು ನಾನು ಬರೀ ಅನ್ನ ಸರ್ ಅಂತ ತಿಂತಿರ್ತೀನಿ. ನಿಜ ಚಲೋ ಆಗೈತಲ್ರಲ್ಲೇ, ಮಸ್ತ್ ಮಾಡ್ಯಾರ ನೋಡಿ ಅಡುಗೆ. ಮತ್ತು ನಮ್ಮ ಮಮ್ಮಿಗಳು ಯಾವಾಗಲೂ ಮಸ್ತ್ ಮಾಡ್ತಾರಮ್ಮ. ನಮ್ಮ ಕಡೆ ಅಡುಗೆ ಅಂದ್ರೆ ಕೇಳ್ತೇನೆ, ಯಾವಾಗಲೂ ಸೂಪರ್ ಆಗಿರುತ್ತೆ. ಸೂಪರ್ ಅಂದ್ರೆ ಸೂಪರ್ ಅಂದ್ರೆ ಸೂಪರ್. ನಮ್ಮ ಮಮ್ಮಿಗಳು ಅಡುಗೆ ಅಂದ್ರೆ ಮಸ್ತ್ ಮಸ್ತ್ ಮಾಡ್ತಾರಂಗೆ. ನೀವು ಒಂದ್ಸಲ ತಿಂದು ಬಿಟ್ರೆ ತಿಂತಾನೆ ಇರ್ಬೇಕು ಅನಿಸ್ತೈತಿ. ಗೊತ್ತಲ್ಲ ನಿಂಗೆ, ನಮ್ಮ ಊರಿಗೆ ಬಂದಾಗ ತಿಂದಿದ್ಯಲ್ಲ. ಗೊತ್ತು. ಅವ್ರು ಡೈಲಿ ತಿನ್ನಕ್ಕೆ ಮಜಾ ಬರ್ತೈತೆ ನೋಡಿದ್ರು. ನಮಗರ ನಮ್ಮ ಮನೆಯಾಗ ಮಾಡಂಗಿಲ್ಲ ಇಂಥವೆಲ್ಲ ಚಲೋ ಚಲೋ ಅಡುಗೆ. ಯಾವಾಗಲೂ ಜೀರಾ ರೈಸ್, ದಾಲ್ ಫ್ರೈ ಅದನ್ನ ಮಾಡ್ತಿರ್ತಾರೆ, ಅದನ್ನ ತಿಂತೀನಿ ನಾನು. ಚಿಂತೆ ಮಾಡ್ಬಿಟ್ಟು ತಗೋ, ನಮ್ಮ ಡಬ್ಬಿ ಒಳಗೆ ನೀವು ಸ್ವಲ್ಪ ಕಟ್ಕೊಂಡು ಬರ್ತೀವಂತೆ. ಎಲ್ಲ ಸೇರಿ ತಿಂದ್ರಾತು. ಹೌದಾ, ರಿಯಲಿ? ಥ್ಯಾಂಕ್ ಯು ಸೋ ಮಚ್. ನಮಗೂ ತೊಂಬರ್ರಿ ಇನ್ಮ್ಯಾಗ. ಸರಿ ತಗೋರವ, ತೊಗೊಂಬರ್ತೀವಂತೆ. ಚಿಂತೆ ಯಾಕೆ ಮಾಡ್ತಿ? ಹಿಂಗೆ ತಿಂತಾ ಇರ್ಬೇಕವ, ತಿಂದು ದಪ್ಪ ಆಗ್ಬೇಕು. ನೀವು ಊಟ ಬಿಟ್ಕೊಂಡು ಕುಂತಂದ್ರೆ ಹೊಟ್ಟಿಗೆ ತಿನ್ಬೇಕು ಮೊದಲು. ಯಾಕಂದ್ರೆ ಹೊಟ್ಟಿಗೋಸ್ಕರ ನಾವೆಲ್ಲ ಮಾಡ್ತೀವಿ. ಹೊಟ್ಟಿಗೆ ಯಾಕೆ ಮೋಸ ಮಾಡ್ಬೇಕು? ಚಲೋ ಚಲೋ ತಿಂತಾ ಇರ್ಬೇಕು. ಹ್ಞೂ ರೀ ಅಂಕಲ್, ನೋಡ್ರಿ ನಾನು ಇಷ್ಟು ದಿನ ನಂದು ಸ್ಲಿಮ್ ಆಗಿರ್ಬೇಕು ಅಂತೇಳಿ ಇಂಥ ಟೇಸ್ಟ್ ಅಡುಗೆನ ತಿನ್ನೋದು ಬಿಟ್ಬಿಡ್ತಿದ್ದೆ ನಾನು. ಮನ್ಸಿಗೆ ಅನ್ಸಿದ್ದೆ ನಾವು ತಿಂದುಬಿಡ್ಬೇಕು, ಮಾಡಿಬಿಡ್ಬೇಕು. ಗುಡ್ ಗರ್ಲ್, ಈಗ ಅರ್ಥ ಮಾಡ್ಕೊಂಡು ನೋಡಿ. ಈಗ ಹೆಂಗೆ ಅರ್ಥ ಮಾಡ್ಕೊಂಡಿಲ್ಲ, ಇನ್ಮ್ಯಾಗ ಹಂಗೆ ಇರ ಏನೇ. ಓಕೆ ಅಂಕಲ್, ಇನ್ಮ್ಯಾಗ ನೀವೆಲ್ಲರೂ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತೀನಿ ನಾನು. ನಂಗೆ ಈಗ ಅರ್ಥ ಆಯ್ತು, ನೀವೆಲ್ಲರೂ ನನ್ನ ನೋಡೋದಕ್ಕೆ ಹೇಳಾತೀರಿ ಅಂತೇಳಿ. ಹ್ಞೂ, ಎಲ್ಲ ನಿನ್ನ ನೋಡೋದಕ್ಕೆ ಹೇಳೋದು, ಅರ್ಥ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಹ್ಞೂ ರೀ ಅಂಕಲ್. ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ ಓಕೆ ಅಂಕಲ್.